Hey guys, welcome back. You all into the CAD Design in Kannada YouTube channel. So ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಸಾಲಿಡ್ ವರ್ಕ್ಸಲ್ಲಿ ಕೆಲವೊಂದಿಷ್ಟು ಬೇಸಿಕ್ ಕಮೆಂಟ್ಸ್ಗಳ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ರೈಟ್. ಸೊ ನಮಗೆ ಸಾಲಿಡ್ ವರ್ಕ್ಸ್ ಓಪನ್ ಆದ ತಕ್ಷಣ ನಮಗೆ ನೋಡಿ ಈ ರೀತಿ ಒಂದು ಇಂಟರ್ಫೇಸ್ ಕಾಣುತ್ತೆ. ಸೊ ಇಲ್ಲಿ ಟಾಪಲ್ಲಿ ನಮಗೆ ಸೊ ನೋಡ್ಬೋದು ವಿ ಹ್ಯಾವ್ ಹಿಯರ್ 3 ಐಕಾನ್ಸ್. ಸೊ ನೋಡಿ ನಮಗೆ ಇಲ್ಲಿ ಈ ಕಮೆಂಟ್ ಯಾಕೆ ಯೂಸ್ ಆಗುತ್ತೆ ಅಂದರೆ ನಮಗೆ ಜಸ್ಟ್ ಹೋಮ್ ಕಮೆಂಟ್ ಥರ ನಮಗೆ ಯೂಸ್ ಆಗುತ್ತೆ. ಸೊ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ವೆಲ್ಕಮ್ ಸಾಲಿಡ್ ವರ್ಕ್ಸ್ ಅಂತೇಳಿ ಬರುತ್ತೆ. ನೋಡಿ ರೀಸೆಂಟ್ ನಾವು ಹೋಮ್ ಕಮೆಂಟಲ್ಲಿ ರೀಸೆಂಟಾಗಿ ಡ್ರಾ ಮಾಡಿರುವಂತಹ ಎಲ್ಲ ಕಮೆಂಟ್ಸ್ ಎಲ್ಲ ನಮಗೆ ಇಲ್ಲಿ ಕಾಣುತ್ತೆ. ಸೊ ನಮಗೆ ಇದು ಜಾಸ್ತಿ ಏನು ಯೂಸ್ ಆಗೋದಿಲ್ಲ. ನೋಡಿ ಇಲ್ಲಿ ರೀಸೆಂಟ್ ಅಂತ ಹೇಳ್ಕೊಡಿದ್ರೆ ಜಸ್ಟ್ ರೀಸೆಂಟಾಗಿ ನಾವು ಡ್ರಾ ಮಾಡುವಂತಹ ಎಲ್ಲ ಕಮೆಂಟ್ಸ್ ಇಲ್ಲಿ ಕಾಣುತ್ತೆ. ನೀವು ಡೈರೆಕ್ಟ್ ಇಲ್ಲಿಂದ ಕೂಡ ಸೆಲೆಕ್ಷನ್ ಮಾಡ್ಕೊಳ್ಬೋದು. ಓಕೆ ರೈಟ್, ಇದಿಷ್ಟೇ ವೆಲ್ಕಮ್ ವಿಂಡೋ ಅಂತೇಳಿ ನಮಗಿರುತ್ತೆ. ಅದೇ ರೀತಿ ಅದರ ಒಂದು ಪಕ್ಕದಲ್ಲಿ ನಮಗೆ ನ್ಯೂ ಅಂತೇಳಿ ಒಂದು ಕಮೆಂಟ್ ಇದೆ ಹಿಯರ್ ದಿಸ್ ಒನ್ ರೈಟ್. ಸೊ ನೋಡಿ ಈ ನ್ಯೂ ಅಂತೇಳಿ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಈ ರೀತಿ ನ್ಯೂ ಸಾಲಿಡ್ ವರ್ಕ್ಸ್ ಡಾಕ್ಯುಮೆಂಟ್ ಅಂತೇಳಿ ಬರುತ್ತೆ ನಮಗೆ ರೈಟ್. ಈ ಒಂದು ನ್ಯೂ ಸಾಲಿಡ್ ವರ್ಕ್ಸ್ ಡಾಕ್ಯುಮೆಂಟ್ಸಲ್ಲಿ ನಮಗೆ ಪಾರ್ಟ್, ಅಸೆಂಬ್ಲಿ ಆ್ಯಂಡ್ ಡ್ರಾಯಿಂಗ್ ಅಂತೇಳಿ ಸಪ್ರೇಟಾಗಿ ಮೂರು ವಿಂಡೋ ನಮಗೆ ಓಪನ್ ಆಗಿದೆ. ಸೊ ಪಾರ್ಟ್ ಬಂದು ನಾವು ಸಪ್ರೇಟಾಗಿ ಪಾರ್ಟನ್ನು ನಾವು ಡ್ರಾ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಆ್ಯಂಡ್ ಸೊ ನಮಗೆ ಅಸೆಂಬ್ಲಿ ಅಂತೇಳಿ ಇಲ್ಲಿ ಕಾಣ್ತಾ ಇದೆ ರೈಟ್. ಸೊ ಈ ಅಸೆಂಬ್ಲಿ ಯಾಕೆ ಯೂಸ್ ಮಾಡ್ತೀವಿ ಅಂದರೆ ಸೊ ಇಲ್ಲಿ ಡ್ರಾ ಮಾಡಿರುವಂತಹ ಸಪ್ರೇಟ್ ಪಾರ್ಟನ್ನು ನಾವಿಲ್ಲಿ ಬೈ ಕಾಂಬಿನೇಷನಲ್ಲಿ ನಾವು ಅಸೆಂಬ್ಲಿ ಮಾಡ್ತೀವಿ ರೈಟ್. ಸೊ ಡ್ರಾಫ್ಟಿಂಗ್ ಮಾಡಬೇಕಂದ್ರೆ ಡ್ರಾಫ್ಟಿಂಗ್ ಇಟ್ ಮೀನ್ಸ್ ನಾವು ಇಲ್ಲಿ ಅಸೆಂಬ್ಲಿ ಆ್ಯಂಡ್ ನಾವು ಇಲ್ಲಿ ಪಾರ್ಟ್ ಡಿಸೈನ್ ಮಾಡಿರ್ತೀವಲ್ಲ ಅದರ ಒಂದು ಪ್ರತಿಯೊಂದು ಡೀಟೇಲ್ಸ್ ನಮಗೆ ಇಲ್ಲಿ ಒಂದು ಡ್ರಾಫ್ಟಿಂಗಲ್ಲಿರುತ್ತೆ. 2D ಡ್ರಾಯಿಂಗ್ ಆ್ಯಂಡ್ ಕಂಪ್ನಿ ಡ್ರಾಯಿಂಗನ್ನು ಯಾರು ಕ್ರಿಯೇಟ್ ಮಾಡಿದ್ದಾರೆ, ವೆರಿಫಿಕೇಷನ್ ಯಾರು ಮಾಡಿದ್ದಾರೆ, ಈ ರೀತಿ ಎಲ್ಲ ಡೀಟೇಲ್ಸ್ ನಮಗೆ ಡ್ರಾಫ್ಟಿಂಗಲ್ಲಿರುತ್ತೆ. ಇಲ್ಲಿ ನಮಗೆ ಡ್ರಾಯಿಂಗ್ ಅಂತೇಳಿ ಇದೆ ರೈಟ್, ಪಾರ್ಟ್, ಅಸೆಂಬ್ಲಿ, ಡ್ರಾಯಿಂಗ್. ಸೊ ಈ ರೀತಿ ಪಾರ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಇಲ್ಲಿ ಓಕೆ ಅಂತೇಳಿ ಕ್ಲಿಕ್ ಮಾಡಿ. ಸೊ ನಿಮಗೆ ಅಸೆಂಬ್ಲಿ ಬಗ್ಗೆ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ ನೆಕ್ಸ್ಟ್ ಬರುವಂಥ ವೀಡಿಯೋಸಲ್ಲಿ ರೈಟ್. ಸೊ ನೋಡ್ಬೋದು ನಮಗೆ ಈ ರೀತಿ ಡ್ರಾಯಿಂಗ್ ವಿಂಡೋ ಓಪನ್ ಆಗುತ್ತೆ. ಸೊ ಇಲ್ಲಿ ನಮಗೆ ಫೈಲ್ ಅಂತೇಳಿ ಕಮೆಂಟ್ ಇದೆ. ಸೊ ಸಿ ಹಿಯರ್ ಫೈಲ್ ಅಂತೇಳಿ ಕಮೆಂಟ್ ಇದೆ. ಸೊ ಫೈಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ನ್ಯೂ, ಓಪನ್ ರೀಸೆಂಟ್, ಓಪನ್ ಡ್ರಾಯಿಂಗ್, ಕ್ಲೋಸ್ ಅಂತೇಳಿ ಈ ರೀತಿ ಡಿಫ್ರೆಂಟ್ ಕಮೆಂಟ್ಸ್ ಎಲ್ಲ ಇದೆ. ಅದೇ ರೀತಿ ನಮಗೆ ಸೇವ್ ಹ್ಯಾಸ್, ಸೇವ್ ಆಲ್ ಅಂತೇಳಿದೆ. ಸೊ ಇವೆಲ್ಲ ಕಮೆಂಟ್ಸ್ ನಿಮಗೆ ಆಲ್ರೆಡಿ ಡಿಫ್ರೆಂಟ್ ಸಾಫ್ಟ್ವೇರಲ್ಲಿ ಕೂಡ ಸೇಮ್ ಇದೇ ರೀತಿ ಕೊಟ್ಟಿರುತ್ತಾರೆ ರೈಟ್. ಸೊ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದು ಅಂತ ಬೇಕಾಗಿಲ್ಲ. ಸೊ ಮೇನ್ ಇಂಪಾರ್ಟೆಂಟ್ ನಮಗೆ ಈ ಒಂದು ಸಾಲಿಡ್ ವರ್ಕ್ಸ್ ಓಪನ್ ಆದ ತಕ್ಷಣ ನಮಗೆ ಸ್ಕೆಚಲ್ಲಿ ಹೋಗ್ಬೇಕಾಗುತ್ತೆ. ಇಲ್ಲಿ ನಮಗೆ ಸ್ಕೆಚ್ ಕಾಣ್ತಾ ಇದೆಯಲ್ಲ, ಸೊ ಈ ಒಂದು ಸ್ಕೆಚ್ ಕಮಾಂಡನ್ನು ಓಪನ್ ಮಾಡ್ಕೊಬೇಕು ನಾವು. ಸೊ ಸ್ಕೆಚ್ ಕಮಾಂಡ್ ಓಪನ್ ಆದ ತಕ್ಷಣ ನಮಗೆ ಈ ರೀತಿ ನೋಡಿ ಸ್ಕೆಚ್, ಸ್ಮಾರ್ಟ್ ಡೈಮೆನ್ಷನ್ ಆ್ಯಂಡ್ ನಮಗೆ ಡ್ರಾಯಿಂಗಿಗೆ ಬೇಕಾಗುವಂತಹ ಎಲ್ಲ ಕಮ್ಯಾಂಡ್ಸ್, ಕನ್ವರ್ಟ್ ಎಂಟಿಟೀಸ್ ಆ್ಯಂಡ್ ಆಫ್ಸೆಟ್ ಆನ್ ಸರ್ಫೇಸ್ ಅಂತೇಳಿ ಈ ರೀತಿ ಕಮ್ಯಾಂಡ್ಸ್ ಎಲ್ಲ ನಮಗೆ ಆ್ಯಕ್ಟಿವೇಟ್ ಆಗಿದೆ. ಸೊ ಫಸ್ಟಿಗೆ ನಾವು ಏನು ಮಾಡಬೇಕಂದ್ರೆ ಸ್ಕೆಚ್ ಅಂತೇಳಿದೆ. ಸೊ ಈ ಸ್ಕೆಚ್ ಮೇಲೆ ಕ್ಲಿಕ್ ಮಾಡಿ. ಸೊ ಸ್ಕೆಚ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಈ ರೀತಿ ಫ್ರಂಟ್ ಪ್ಲೇನ್, ಟಾಪ್ ಪ್ಲೇನ್ ಆ್ಯಂಡ್ ಫ್ರಂಟ್ ಪ್ಲೇನ್ ಅಂತೇಳಿ 3 ಪ್ಲೇನ್ ಓಪನ್ ಆಗಿದೆ ನಮಗೆ ರೈಟ್. ಸೊ ನಮಗೆ ನಮ್ಮ ಒಂದು 2D ಡ್ರಾಯಿಂಗ್ ಹೇಗಿದೆಯಲ್ಲ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಈ ಒಂದು ಪ್ಲೇನ್ ಸೆಲೆಕ್ಷನ್ ಮಾಡೋದು. ಫಸ್ಟಿಗೆ ಏನು ಮಾಡ್ಬೇಕಂದ್ರೆ ನಾವು ಯಾವುದೇ ಒಂದು ಪ್ಲೇನ ಸೆಲೆಕ್ಷನ್ ಮಾಡ್ಕೊಬೇಕಾಗುತ್ತೆ. ಸೊ ನೋಡಿ ನಾನು ಇವಾಗ ಟಾಪ್ ಪ್ಲೇನ್ ಮೇಲೆ ಬಂದಾಗ ಈ ರೀತಿ ನಮಗೆ ಈ ಒಂದು ಟಾಪ್ ಪ್ಲೇನ್ ಆ್ಯಕ್ಟಿವೇಟ್ ಆಗುತ್ತೆ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ನಮಗೆ ಈ ರೀತಿ ಟಾಪ್ ಪ್ಲೇನ್ ಓಪನ್ ಆಗುತ್ತೆ ರೈಟ್. ಸೊ ಇಲ್ಲಿ ಸೊ ಟಾಪ್ ಪ್ಲೇನ್ ಓಪನ್ ಆದ ತಕ್ಷಣ ನಮಗೆ ಈ ರೀತಿ ಇದು ಸಿಂಬಲ್ ಕೂಡ ನಮಗೆ ಆ್ಯಕ್ಟಿವೇಟ್ ಕಾಣುತ್ತೆ ನಮಗೆ. ಸೊ ರೈಟ್. ಸೊ ನೆಕ್ಸ್ಟ್ ನಮಗೆ ಬೇಕಾಗುವಂತಹ ಡ್ರಾಯಿಂಗನ್ನು ನಾವು ಇಲ್ಲಿ ಡ್ರಾ ಮಾಡ್ಬೋದು. ಸೊ ಫಸ್ಟಿಗೆ ನಾನು ಲೈನ್ ಕಮೆಂಟ್ಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನೋಡಿ ನಮಗೆ ಲೈನ್ ಕಮಾಂಡಲ್ಲಿ 3 ಟೈಪ್ಸ್ ಕಮಾಂಡ್ ಇದೆ ನಮಗೆ: ಲೈನ್, ಸೆಂಟರ್ ಲೈನ್, ಮಿಡ್ ಪಾಯಿಂಟ್ ಲೈನ್ ಅಂತೇಳಿ. ಸೊ ಲೈನ್ ಒಂದು ಕಾಮನ್ ಆಗಿ ನಮಗೆ ಗೊತ್ತಿದೆ. ಸೊ ನಾವು ಲೈನ್ಸನ್ನು ಯೂಸ್ ಮಾಡ್ಕೊಂಡು ಡಿಫ್ರೆಂಟ್ ಪ್ರೊಫೈಲ್ಸ್ ಎಲ್ಲ ಡ್ರಾ ಮಾಡ್ತೀವಿ. ಸೆಂಟರ್ ಲೈನ್ ಬಂದು ನಮಗೆ ಇದು ಜಾಸ್ತಿ ಟರ್ನಿಂಗ್ ಪ್ರೊಫೈಲಲ್ಲಿ ಯೂಸ್ ಆಗುತ್ತೆ, ಟರ್ನಿಂಗ್ ಜಾಬಲ್ಲಿ ಯೂಸ್ ಆಗುತ್ತೆ ನಮಗೆ. ಆ್ಯಂಡ್ ಮಿಡ್ ಪಾಯಿಂಟ್ ಲೈನ್, ಸೊ ಮಿಡ್ ಪಾಯಿಂಟ್ ಲೈನ್ ಬಂದು ಸೊ ಆ ಒಂದು ಮಿಡ್ ಪಾಯಿಂಟಿಂದ ಈಕ್ವಲ್ ಆಗಿ 2 ಸೈಡ್ ಸೇಮ್ ಲೈನ್ ಡ್ರಾ ಮಾಡೋದಕ್ಕೆ ಯೂಸ್ ಆಗುತ್ತೆ ಈ ಒಂದು ಮಿಡ್ ಪಾಯಿಂಟ್ ಲೈನ್. ಸೊ ಹಾಗಾದರೆ ಲೈನ್ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾನು ಫಸ್ಟಿಗೆ ಲೈನ್ ಕಮೆಂಟ್ ಸೆಲೆಕ್ಷನ್ ಮಾಡ್ಕೊಂಡಿನಿ. ನೋಡಿ ಲೈನ್ ಕಮೆಂಟ್ ತಗೊಂಡ ತಕ್ಷಣ ನಮಗೆ ಈ ರೀತಿ ನಮಗೆ ಇನ್ಸರ್ಟ್ ಲೈನ್ ಅಂತೇಳಿ ಬಂದಿದೆ ರೈಟ್. ಸೊ ಇವೆಲ್ಲ ನೀವು ತಲೆ ಕೆಡಿಸ್ಕೊಳ್ಬೇಡಿ. ಆ ಸ್ಕೆಚ್ಡ್ ಹಾರಿಜೆಂಟಲ್, ವರ್ಟಿಕಲ್ ಬೇಕಾ, ನಮಗೆ ಆ್ಯಂಗಲ್ ಬೇಕಂತೇಳಿ. ಸೊ ಓರಿಯೆಂಟೇಷನ್ ಬಂದು ಹ್ಯಾಸ್ ಅ ಸ್ಕೆಚ್ಡ್ ಅಂತೇಳಿ ನಮಗೆ ಸೆಲೆಕ್ಟ್ ಇರಬೇಕಾಗುತ್ತೆ. ಇಲ್ಲಾಂದರೆ ನನಗೆ ಕಂಟಿನ್ಯೂಸ್ ಆಗಿ ಹಾರಿಜೆಂಟಲ್ ಲೈನ್ ಡ್ರಾ ಮಾಡಬೇಕಂದ್ರೆ ಹಾರಿಜೆಂಟಲ್ ಸೆಲೆಕ್ಟ್ ಮಾಡ್ಕೊಳ್ಳಿ, ವರ್ಟಿಕಲ್ ಲೈನ್ ಬೇಕಂದರೆ ವರ್ಟಿಕಲ್, ಆ್ಯಂಗಲಲ್ಲಿ ಡ್ರಾ ಮಾಡಬೇಕಂದ್ರೆ ಆ್ಯಂಗಲ್. ಬಟ್ ಸೊ ಇದನ್ನು ನಾವು ಹ್ಯಾಸ್ ಸ್ಕೆಚ್ಡ್ ಸೆಲೆಕ್ಷನ್ ಮಾಡ್ಕೊಂಡು ಈ 3 ಕಮೆಂಟ್ಸ್ ಇದರಲ್ಲೇ ಬರುತ್ತೆ ರೈಟ್.
ಸೊ ನೋಡಿ ಲೈನ್ ಕಮೆಂಟ್ ಸೆಲೆಕ್ಟ್ ತಕ್ಷಣ ಇಲ್ಲಿ ನಮಗೆ ಪೆನ್ಸಿಲ್ ಸಿಂಬಲ್ ಆ್ಯಕ್ಟಿವೇಟ್ ಆಗಿದೆ ಆ್ಯಂಡ್ ಅದ್ರ ಪಕ್ಕದಲ್ಲಿ ಲೈನ್ ಕೂಡ ನಮಗೆ ಕಾಣ್ತಾ ಇದೆ. ಸೊ ನೋಡಿ ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ, ಒರಿಜಿನ್ ಪಾಯಿಂಟ್ ತೋರಿಸ್ತಾ ಇದೆ. ಈ ರೀತಿ ಡ್ರ್ಯಾಗ್ ಮಾಡಿದರೆ ಸಾಕು ನಮಗೆ. ನೋಡಿ ಇದು ಡ್ರ್ಯಾಗ್ ಮಾಡಿದರೆ ನಮಗೆ ಈ ರೀತಿ ಸಿಂಬಲ್ ಕಾಣ್ತಾ ಇದೆ, ಎಲ್ಲೋ ಸಿಂಬಲ್ ಬರ್ತಾ ಇದೆಯಲ್ಲ, ಅದು ಸ್ಟ್ರೇಟ್ ಲೈನ್ ಕಾಣ್ತಾ ಇದೆ ಅಂತೇಳಿ. ಸೊ ನೋಡಿ ಆ್ಯಂಗಲಲ್ಲಿ ಹೋಗ್ತೀನಿ, ಆ ಎಲ್ಲೋ ಸಿಂಬಲ್ ನಮಗೆ ಇಲ್ಲಿ ಹೈಡ್ ಆಗುತ್ತೆ, ಕಾಣಂಗಿಲ್ಲ ಒಂದು ಹೈಡ್, ರೈಟ್. ಅಗೇನ್ ಈ ರೀತಿ ನೋಡಿ. ಸೊ ಸಿಂಪಲಾಗಿ ನಾವು ಲೈನ್ ಕಮಾಂಡನ್ನು ಈ ರೀತಿ ಡ್ರಾ ಮಾಡ್ತೀವಿ. ಜಸ್ಟ್ ನಮ್ಗೆ ಎಲ್ಲಿ ಬೇಕು ಅಲ್ಲಿ ಕ್ಲಿಕ್ ಮಾಡ್ಕೊತ ಹೋದರೆ ಸಾಕು, ನಮಗೆ ಸಿಂಪಲಾಗಿ ಲೈನ್ ಕಮಾಂಡು ಡ್ರಾ ಆಗುತ್ತೆ, ರೈಟ್. ಸೊ ಇದಿಷ್ಟು ಲೈನ್ ಕಮಾಂಡ್ಸ್ ಬಗ್ಗೆ, ಲೈನ್ ಕಮಾಂಡ್ ಬಗ್ಗೆ, ಸಿಂಪಲ್ ಲೈನ್ ಬಗ್ಗೆ ನೋಡಿ. ಇವಾಗ ನಮಗೆ ಕಂಪ್ಲೀಟಾಗಿ ಗ್ರೇ ಕಲರ್ ನಮಗೆ ಕವರ್ ಆಗಿದೆ. ಸೊ ಇದರ ಮೀನಿಂಗ್ ಏನಂದರೆ ನಮಗೆ ಇದು ಕ್ಲೋಸ್ಡ್ ಚೈನ್ ಆಗಿದೆ ಅಂತೇಳಿ, ಓಪನ್ ಚೈನ್ ಎಲ್ಲಿ ಇಲ್ಲ. ಈ ರೀತಿ ಕ್ಲೋಸ್ ಚೈನ್ ಇದ್ದಾಗಷ್ಟೇ ನಾವು 2Dಯನ್ನು 3Dಗೆ ಕನ್ವರ್ಟ್ ಮಾಡೋಕ್ಕೆ ಬರುತ್ತೆ. ಸೊ ಸಪೋಸ್ ನಿಮಗೆ ಇದು ಬೇಡ, ನಮಗೆ ಚೆನ್ನಾಗಿ ಕಾಣ್ತಿಲ್ಲ ಅಂದರೆ ಇಲ್ಲಿ ನಮಗೆ ಟಾಪಲ್ಲಿ ಆಪ್ಷನ್ಸ್ ಇದೆ, ಶೇಡೆಡ್ ಸ್ಕೆಚ್ ಕೌಂಟರ್ ಅಂತೇಳಿ. ಸೊ ಇದರ ಮೇಲೆ ಕ್ಲಿಕ್ ಮಾಡಿದರೆ ರಿಮೂವ್ ಆಗುತ್ತೆ. ಬೆಟರ್ ಇದನ್ನು ನಿಮಗೆ ಆ್ಯಕ್ಟಿವೇಟ್ ಇದ್ದರೆ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ, ಎಲ್ಲಿ ನಮಗೆ ಓಪನ್ ಇದೆ, ಎಲ್ಲಿ ಕ್ಲೋಸ್ ಇದೆ ಅಂತೇಳಿ ಗೊತ್ತಾಗುತ್ತೆ. ಈ ರೀತಿ ಸಿಂಪಲಾಗಿ ಲೈನ್ ಕಮಾಂಡನ್ನು ಯೂಸ್ ಮಾಡ್ಕೊಂಡು ಡ್ರಾ ಮಾಡ್ತೀವಿ. ಆ್ಯಂಡ್ ಸೊ ಇನ್ನೂ ಒಂದು ಲೈನ್ ಕಮಾಂಡಲ್ಲಿ ನಮಗೆ ಸೆಂಟ್ರ್ ಲೈನ್ ಅಂತೇಳಿ ಇದೆ ನೋಡಿ. ಇವಾಗ ಸೆಂಟ್ರ್ ಲೈನ್ನು ತೊಗೊತೀನಿ ನಾನು. ಸೊ ಅಗೇನ್ ಈ ಕ್ಲಿಕ್ ಮಾಡ್ತಾಯಿದ್ದೀನಿ ಆ್ಯಂಡ್ ಈ ರೀತಿ ಡ್ರ್ಯಾಗ್ ಮಾಡ್ತಾಯಿದ್ದೀನಿ ನೋಡಿ. ಸೆಂಟ್ರ್ ಲೈನ್ ಬಂದು ನಮಗೆ ಈ ರೀತಿ ಲೈನ್ ಡ್ರಾ ಆಗುತ್ತೆ. ಆ್ಯಂಡ್ ಎಸ್ಕೇಪನ್ನು ಕ್ಲಿಕ್ ಮಾಡಿದರೆ ನಾವು ಈ ಒಂದು ಕಮಾಂಡಿಂದ ಎಕ್ಸಿಸ್ಟ್ ಆಗ್ತೀವಿ. ಈ ರೀತಿ ಡ್ಯಾಶ್ ಲೈನ್ ನಮಗೆ ಡ್ರಾ ಆಗುತ್ತೆ ಸೆಂಟ್ರಲ್ ಲೈನ್. ಸೆಂಟ್ರಲ್ಲಿ ಮೋಸ್ಟ್ ಆಫ್ ಟೈಮ್ ಯಾಕೆ ಯೂಸ್ ಆಗುತ್ತೆ ಅಂತ ನೋಡಿ. ಇವಾಗ ನಾನು ಈ ರೀತಿ ಒಂದು ಪ್ರೊಫೈಲ್ ಡ್ರಾ ಮಾಡಿದ್ದೀನಿ ಆ್ಯಂಡ್ ಸೊ ಇಲ್ಲಿ ಒಂದು ಸೆಂಟ್ರಲ್ ಲೈನ್ ಕೂಡ ಡ್ರಾ ಮಾಡಿದ್ದೀನಿ. ಸೊ ಇದು ಸ್ಕೆಚ್ ಪಕ್ಕದಲ್ಲಿ ಫೀಚರ್ ಅಂತೇಳಿದೆ. ಸೊ ಇವಾಗ ರಿವಾಲ್ವ್ ಬೇಸ್ ಅಂತ ನಾನು ಸೆಲೆಕ್ಷನ್ ಮಾಡ್ಕೊತಾ ಇದ್ದೀನಿ. ಸೊ ನೋಡಿ ಇವಾಗ ರಿವಾಲ್ವ್ ಬೇಸನ್ನು ಸೆಲೆಕ್ಷನ್ ಮಾಡಿದ ತಕ್ಷಣ ಓಕೆ ರೈಟ್, ನಮಗೆ ಇಲ್ಲಿ ಕೇಳ್ತಾ ಇದೆ ನಮಗೆ ಆ್ಯಕ್ಸಿಸ್ ಅಂತೇಳಿ. ಆ್ಯಕ್ಸಿಸ್ ಮೇಲೆ ಕ್ಲಿಕ್ ಮಾಡಿ ಸೆಲೆಕ್ಟ್ ದಿಸ್ ಲೈನ್, ಈ ಲೈನ್ನ ಸೆಲೆಕ್ಷನ್ ಮಾಡ್ಕೊಳ್ಳಿ ಆ್ಯಕ್ಸಿಸ್ ಅಂತೇಳಿ. ಸೊ ಆ್ಯಕ್ಚುಲಿ ನಾವು ಇದು ಟಾಪ್ ಲೈನಲ್ಲಿ ಸೆಲೆಕ್ಷನ್ ಮಾಡ್ಕೊಂಡಿಲ್ಲ, ಅದಕ್ಕೆ ರಿವಾಲ್ವ್ ಕರೆಕ್ಟ್ ಆಗೋದಿಲ್ಲ. ಆ್ಯಕ್ಚುಲಿ ರಿವಾಲ್ವ್ ಬಂದು ಫ್ರಂಟ್ ಪ್ಲೇನಲ್ಲಿ ತಗೊಂಡ್ರೆ ನಮಗೆ ಚೆನ್ನಾಗಿರುತ್ತೆ. ಸೊ ಸಿಂಪಲ್ ಇದನ್ನು ರೀತಿ ರಿವಾಲ್ವ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಇದನ್ನು ನಿಮಗೆ ಫ್ರಂಟ್ ಪ್ಲೇನಲ್ಲಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಜಸ್ಟ್ ಆ್ಯಂಡ್ ನಮಗಿಲ್ಲಿ ಸೊ ಇದು ನಮಗೆ ಇವಾಗ ಡ್ರಾಯಿಂಗ್ ನಮಗೆ ಡಿಸ್ಟರ್ಬ್ ಆಗಿದೆ. ಇದನ್ನು ನಾವು ಆ್ಯಕ್ಯುರೇಟ್ ನಮ್ಮ ಒಂದು ನಾರ್ಮಲ್ ವ್ಯೂಗೆ ತರಬೇಕಂದ್ರೆ ನಮಗೆ ಇಲ್ಲಿ ಸಿಂಬಲ್ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಫೇಸಸ್ ನಮಗೆ ಆ್ಯಕ್ಟಿವೇಟ್ ಆಗುತ್ತೆ. ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ, ನಾರ್ಮಲ್ Ctrl+8. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅಗೇನ್ ಇಟ್ ವಿಲ್ ಕಮ್ ನಾರ್ಮಲ್ ವ್ಯೂಗೆ ಬರುತ್ತೆ. ಸೊ ಈ ರೀತಿ ನಾವು ಈ ಲೈನ್ ಕಮೆಂಟ್ಸನ್ನು ಯೂಸ್ ಮಾಡ್ತೀವಿ. ಆ್ಯಂಡ್ ಇದರಲ್ಲಿ ನಮಗೆ ಲಾಸ್ಟ್ ಒನ್ ಬಂದು ಮಿಡ್ ಪ್ಲೇನ್ ಅಂತೇಳಿದೆ. ಸೊ ಮಿಡ್ ಪ್ಲೇನ್ ಲೈನ್ ತೊಗೊತಾ ಇದ್ದೀನಿ. ಸೊ ಇಲ್ಲಿ ಮಿಡ್ ಪ್ಲೇನ್ ಕೊಡ್ತಾ ಇದ್ದೀನಿ. ಸೊ ಯಾವುದೇ ಒಂದು ಪಾಯಿಂಟ್ ಮೇಲೆ ಕ್ಲಿಕ್ ಮಾಡಿ, ಸೊ ಈ ರೀತಿ ಡ್ರಾ ಮಾಡಿದ್ರೆ ನೋಡಿ ಬೋತ್ ಸೈಡಲ್ಲಿ ನಮಗೆ ಲೈನ್ ಡ್ರಾ ಹಾಕುವಂಥ ಬರುತ್ತೆ. ಸೊ ಇದೇ ನಮಗೆ ಸಿಂಪಲಾಗಿ ಮಿಡ್ ಪ್ಲೇನ್, ರೈಟ್. ನಾವು ಜಾಸ್ತಿ ಇದನ್ನು ಯೂಸ್ ಮಾಡೋದಿಲ್ಲ. ನಾವು ಜಾಸ್ತಿ ಈ ಯೂಸ್ ಮಾಡೋದು ಈ ರೀತಿ ಸೆಂಟರ್ಡ್ ಆ್ಯಂಡ್ ಇದು ಕಾಮನ್ ಆಗಿ ಲೈನನ್ನು ಯೂಸ್ ಮಾಡ್ತೀವಿ. ಸೊ ಇದಿಷ್ಟು ಬಂದು ಲೈನ್ ಕಮೆಂಟ್ ಬಗ್ಗೆ. ಸೊ ಥ್ಯಾಂಕ್ ಯು ಗೈಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನಷ್ಟು ಡಿಫ್ರೆಂಟ್ ಕಮೆಂಟ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ.